ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್. ಆಲ್ರೆಡಿ ನೀವೆಲ್ಲ ನ್ಯೂಸ್ಗಳು ನೋಡ್ತಾ ಇದ್ದೀರಿ, ಚರ್ಚೆ ನಡೀತಾ ಇದೆ ಜೋರ್ದಾರಾಗಿ. ವಕ್ಫ್ ಹೊಸ ಕಾನೂನು ತರ್ತಾ ಇದ್ದಾರೆ. ನಮ್ಮ ಶಾ ಮತ್ತು ಮೋದಿಯವರು ತಂದಿದ್ದಾರೆ, ಪಾಸು ಆಗ್ತದೆ. ಯಾಕೆಂತಂದ್ರೆ ಲೋಕಸಭೆಯಲ್ಲಿ ಮೆಜಾರಿಟಿ ಸಹಜವಾಗಿ ಗೊತ್ತದ ನಿಮಗೆ. ನೆಕ್ ಟು ನೆಕ್ ಸಮಾನವಾಗಿದೆ, ಆದರೂ NDA ಹೆಚ್ಚದ. ಇಲ್ಲಿವರೆಗೆ ನಾಯ್ಡು ಅಂದರೆ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶ ಮತ್ತು ನಿತೀಶ್ ಕುಮಾರ್ ಬಿಹಾರದ ಇವರಿದ್ದಂಥವರು ಇದಕ್ಕೆ ಒಪ್ಪಿಗೆ ಕೊಡಲಿಕ್ಕಿಲ್ಲ ಅಂತ ಭಾಳಷ್ಟು ಒಂದು ಚರ್ಚೆಗಳಾಗ್ತಾಯಿದ್ವು. ಆದರೆ ಕೊನೆಗೆ ಅವರು ಒಪ್ಕೊಂಡಿದ್ದನ್ನು ನೋಡಿದರೆ ಮೋಸ್ಟ್ ಪ್ರಾಬಬ್ಲಿ ಇದು ಒಪ್ಪಿಗೆ ಆದಾಗ. ಇನ್ನೊಂದು ಒಳಗೆ ಏನದ ಎಂಥದ, ಮುಸ್ಲಿಂ ಪರ ಇದ್ದಂಥವರು ಇದು ಮುಸಲ್ಮಾನರ ಹಕ್ಕನ್ನು ಹನನ ಮಾಡ್ತಾಯಿದೆ ಅಂತೇಳಿ, ಹಿಂದೂಗಳ ಪರ ಇದ್ದಂಥವ್ರು ಇಲ್ಲ ಇದು ಎಲ್ಲ ಲಿಬರೇಷನ್ ತರಲಿಕ್ಕತ್ತದ, ಸ್ವತಂತ್ರ ತರಲಿಕ್ಕತ್ತದ, ವಕ್ಫ್ ಬೋರ್ಡಲ್ಲಿ ನಡೀತಿರುವಂಥ ತಮ್ಮವರಿಗೆ ಲಾಭ ಮಾಡ್ಕೊಳ್ಳೋದು ಅಂಥದ್ದನ್ನು ಕಂಡುಹಿಡಿಸೋಕೆ ಮಾಡ್ತಾಯಿದ್ದ. ಮತ್ತು DC ಅವ್ರಿಗೆ ಪವರ್ ಕೊಡ್ತಾಯಿದ್ದ, ಅದು ಚೆಕ್ ಮಾಡುವಂಥ ಅನೇಕ ಬದಲಾವಣೆಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರತಿ ವಕ್ಫದಲ್ಲಿ ಹೊರಗಿನ ಒಂದಿಷ್ಟು ಇಬ್ಬರನ್ನು ಅಲ್ಲೇ ಮೆಂಬರನ್ನಾಗಿ ಬೇರೆ ಧರ್ಮೀಯರನ್ನು ಹಾಕುವಂಥ ಕೆಲಸ ಮಾಡ್ತಾಯಿದ್ದ. ಇವೆಲ್ಲದರಿಂದ ನಾವು ಒಂದು ಸಮಾನತೆಯಲ್ಲಿ ಸಾಧ್ಯ ಅನ್ನುವಂಥ ಮಾತನ್ನು BJP ಅವರು ವಾದ ಮಾಡ್ತಾಯಿದ್ದಾರೆ, ಸಂಘ ಪರಿವಾರದವರು ವಾದ ಮಾಡ್ತಾಯಿದ್ದಾರೆ. ಅದು ಆದಷ್ಟು ವಕ್ಫ ಇದು ಮುಸ್ಲಿಮೇತರರು ಅದರಲ್ಲಿ ಎಂಟರ್ ಆಗೋದಂಗೆ ನಾವು ಮಾಡಿದ್ದೀವಿ, ಅದನ್ನು ಪ್ರೀತಿ ಅಂತ ಏನೋ ಹೇಳಿದ್ದಾರೆ. ಇದು ಜೋರ್ದಾರ್ ಹೇಳಿದೆ. ಆದರೆ ಇದು JPC ಈಗಾಗಲೇ ನೇಮಿಸಿದ್ರು, ಜಾಯಿಂಟ್ ಪಾರ್ಲಿಮೆಂಟರಿ ಬೋರ್ಡ್ ಕಮಿಷನ್ನ. ಆ ಕಮಿಷನ್ದಲ್ಲೇ ವಿಶೇಷವಾಗಿ ವಿರೋಧ ಪಕ್ಷಗಳ ಮಾತು ಕೇಳಿಲ್ಲ ಅನ್ನೋದು ಇಂಡಿಯಾ ಒಕ್ಕೂಟದ ಒಂದು ಅಭಿಪ್ರಾಯ. ಅದೇ ಕಾಲಕ್ಕೆ NDA ಇಲ್ಲ, ನಾವೆಲ್ಲ ಹೇಳಿದ್ದೀವಿ, ಸುಮ್ಮನೆ ಅನಗತ್ಯ ನಮ್ಮಲ್ಲಿ ವಿಷಬೀಜವನ್ನು ಬಿತ್ತಾ ಇದ್ದಾರೆ. ಮುಸಲ್ಮಾನರಲ್ಲಿ ತುಷ್ಟೀಕರಣ ಅಂತ ಒಂದು ಭಾವನೆ ಹಾಕಿ ಅವರು ದೇಶದ ಬೇರೆಯವರು ಅನ್ನುವಂಥ ಮಾತುಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಸಹ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಇಲ್ಲ, ನೀವು ಸಂವಿಧಾನ ವಿರೋಧಿ ಇದ್ದೀರಿ, ಸಂವಿಧಾನದಲ್ಲಿ ಎಲ್ಲರೂ ಸಮಾನದ, ಇನ್ನೊಬ್ಬರ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡೋದು ಧಾರ್ಮಿಕ ಸ್ವತಂತ್ರ ಆರ್ಟಿಕಲ್ 25 ಪ್ರಕಾರದ ಅವರು ಸ್ವತಂತ್ರವಾಗಿ ಅವ್ರು ಮಾಡಲಿ ಅವ್ರ ಕೆಲಸಗಳನ್ನು, ಅದರಲ್ಲಿ ಎಂಟರ್ಟೈನ್ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಇವರು ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲೇ ಆದರೆ ಮುಸ್ಲಿಂ ಕಮ್ಯುನಿಟಿ ಯಾವುದೇ ಇರಲಿ ಸಂಘಟನೆಗಳು ಅಥವಾ